ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಬಿ ಟೆಕ್ದು ಅಕಾಡೆಮಿಕ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಯಾವುದಂದರೆ 3rd ಸೆಮಿಸ್ಟರ್ ಆಗಿರ್ಬೋದು, 5th ಸೆಮಿಸ್ಟರ್ ಆಗಿರ್ಬೋದು, 7th ಸೆಮಿಸ್ಟರ್ ಆಗಿರ್ಬೋದು, ಮತ್ತು 3rd ಸೆಮಿಸ್ಟರ್ BSc ಅಕಾಡೆಮಿಕ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಥಿಯರಿ ಎಕ್ಸಾಮಿನೇಷನ್ ಇರುತ್ತೆ, ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನು, ನೆಕ್ಸ್ಟ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಡೀಟೇಲ್ ಆಗಿ ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಮೊದಲಿಗೆ 3rd ಸೆಮಿಸ್ಟ್ರು ಬಿ ಟೆಕ್ಕು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ನಿಮಗೆ 19th ಆಗಸ್ಟಿಂದ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಕ್ಲಾಸಸ್ಸು 19th ಆಗಸ್ಟಿಂದ. ಲಾಸ್ಟ್ ಡೇಟ್ ಆಫ್ ವರ್ಕಿಂಗ್ ಡೇಸ್ ಯಾವಾಗಿದೆ 21 ಡಿಸೆಂಬರ್ ಲಾಸ್ಟ್ ಡೇಟು. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವಾಗ ನಡೀತಾ ಇದೆ ಅಂದರೆ 23rd ಡಿಸೆಂಬರಿಂದ ಜನವರಿ 3rd ತನಕ ಇದೆ. ಥಿಯರಿ ಎಕ್ಸಾಮಿನೇಷನು ಜನವರಿ 6ಇಂದ ಫೆಬ್ರವರಿ 4 ತನಕ ಇದೆ. ಅದೇ ರೀತಿ ನೆಕ್ಸ್ಟ್ ಸೆಮಿಸ್ಟರು 4th ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಫೆಬ್ರವರಿ 10ಇಂದ ಸ್ಟಾರ್ಟ್ ಆಗ್ತದೆ. ಇದು 3rd ಸೆಮಿಸ್ಟರ್ ಬಿ ಟೆಕ್ಕು. ಅದೇ ರೀತಿ 5th ಸೆಮಿಸ್ಟರ್ ಬಿ ಟೆಕ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಸೆಪ್ಟೆಂಬರ್ 9ಇಂದ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಕ್ಲಾಸಸ್ಸು ಸೆಪ್ಟೆಂಬರ್ 9ಇಂದ ಸ್ಟಾರ್ಟ್ ಆಗ್ತದೆ. ಲಾಸ್ಟ್ ಡೇಟ್ ಆಫ್ ವರ್ಕಿಂಗ್ ಡೇಸ್ ಯಾವಾಗ ಅಂದರೆ ಡಿಸೆಂಬರ್ 21. ಅದೇ ರೀತಿ ಪ್ರಾಕ್ಟಿಕಲ್ಲು ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ 23rd ಡಿಸೆಂಬರಿಂದ 3rd ಜನವರಿ ತನಕ. ಥಿಯರಿ ಎಕ್ಸಾಮಿನೇಷನು 6 ಜನವರಿಯಿಂದ 4th ಫೆಬ್ರವರಿ ತನಕ. ನೆಕ್ಸ್ಟು ಮೇನ್ ಇಂಪಾರ್ಟೆಂಟು 7th ಸೆಮಿಸ್ಟ್ರು. 7th ಸೆಮಿಸ್ಟರ್ ಟೈಮೇ ಕೊಟ್ಟಿಲ್ಲ. ನಿಮ್ಮ 26ಗೆ ಎಕ್ಸಾಮ್ ಮುಗಿತಾ ಇದೆ, 27ಇಂದ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಇಂಟರ್ನ್ಶಿಪ್ ಮಾಡೋದಿರುತ್ತಲ್ಲ, ಸ್ವ್ಯಾಪಿಂಗ್ ಸಿಸ್ಟಮ್ ಇದೆಲ್ಲ, ಕೆಲವು 50% ಇಂಟರ್ನ್ಶಿಪ್ಪು, 50% ಪ್ರೊಜೆಕ್ಟ್ ಮಾಡೋದಿರುತ್ತೆ ಸರ್. ಅದು ನಿಮ್ಮ ಕಾಲೇಜವ್ರು ಹೇಳ್ತಾರೆ ನಿಮಗೆ ಎಷ್ಟು ಜನಕ್ಕೆ 50% ಅಂತ. ಓಕೆ ಫ್ರೆಂಡ್ಸ್, ಇಂಟರ್ನ್ಶಿಪ್ ನಾವೇ ಕೊಡ್ತಾ ಇದ್ದೀವಿ. ಆಲ್ ಬ್ರಾಂಚಸ್ಸು ಚೆಕ್ ಮಾಡೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, 27ಇಂದ ಮುಗಿದು ಲಾಸ್ಟ್ ಡೇಟ್ ಆಫ್ ವರ್ಕಿಂಗ್ ಡೇಸು 7th ಸೆಮಿಸ್ಟರ್ ಯಾವಾಗ ಅಂದರೆ ಡಿಸೆಂಬರ್ 21 ಸೇಮ್. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವಾಗ ನಡೀತಾ ಇದೆ ಅಂದರೆ ನಿಮಗೆ 23rd ಡಿಸೆಂಬರಿಂದ 3rd ಜನವರಿ ತನಕ ನಡೀತಾ ಇದೆ. ಥಿಯರಿ ಎಕ್ಸಾಮಿನೇಷನು 6 ಜನವರಿಯಿಂದ 4th ಫೆಬ್ರವರಿ ತನಕ. ಯಾಕಂದರೆ ನಿಮ್ಗೆ 1 or 2 ಅಷ್ಟೇ ಥಿಯರಿ ಇರುತ್ತೆ. ನೆಕ್ಸ್ಟ್ ಸೆಮಿಸ್ಟರ್ 8th ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಫೆಬ್ರವರಿ 10ಇಂದ. ಆವಾಗ ನಿಮಗೆ ಪ್ರಾಜೆಕ್ಟ್ ಅಥವಾ ಇಂಟರ್ನ್ಶಿಪ್ ಮತ್ತೆ ಸ್ಟಾರ್ಟ್ ಮಾಡೋದಿರುತ್ತೆ. ಸೊ ಇದು ಅಪ್ಡೇಟ್ ಆಗಿತ್ತು. ಇದು ವಿಟಿ ವೆಬ್ಸೈಟಲ್ಲಿ